ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎದ್ದೇಳಿರಿ, ಬೆಳಗಾಯ್ತು. ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನಗೆ ಹೇಳುವಾಗ ನನ್ನ ಹೃದಯ ಸಂತೋಷಿಸಿತು ಎಂದು ದಾವೀದನು ಹೇಳಿದ ಪ್ರಕಾರ ಈ ದಿನ ಭಾನುವಾರವಲ್ಲವೋ, ಕರ್ತನ ದಿನವಲ್ಲವೋ? ಎದ್ದೇಳಿರಿ, ಆಲಯಕ್ಕೆ ಹೋಗಬೇಕು. ಎದ್ದೇಳ್ರಮ್ಮ, ಸಭೆಗೆ ಹೋಗಬೇಕು ಎಂದು ನೀವು ಒಬ್ಬರಿಗೊಬ್ಬರು ಹೇಳುತ್ತಾ ದೇವರ ಆಲಯಕ್ಕೆ ಹೋಗಲು ಮತ್ತು ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸುವುದಕ್ಕಾಗಿ ಸಿದ್ಧರಾಗ್ತಾ ಇದ್ದೀರಾ? ಇಲ್ಲವೇ ವಾರಕ್ಕೊಮ್ಮೆ ನಮಗೆ ರಜೆ ಸಿಗುತ್ತೆ, ಚೆನ್ನಾಗಿ ತಿನ್ನೋಣ, ಮಲಗೋಣ ಎಂದು ಹೇಳಿ ಸಮಯ ವ್ಯರ್ಥ ಮಾಡಿಕೊಳ್ತಾ ಇದ್ದೀರಾ? ಹೇಗೂ ದೇವರ ವಾಕ್ಯ ಲೈವ್ನಲ್ಲಿ ಸಿಗುತ್ತೆ ಅಲ್ಲವೇ, ನೋಡೋಣ ಎಂದು ಸಮ್ಮತಿಸಿಕೊಳ್ತಿದ್ದೀರಾ? ಅದು ಸರಿಯಲ್ಲ. ದೇವರ ಸನ್ನಿಧಿಗೆ ಹೋಗಬೇಕು. ಹೋಗುವ ಮುಂಚೆ ಚಿಕ್ಕ ವಾಕ್ಯದ ಧ್ಯಾನ, ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವನ್ನು ಘನಪಡಿಸುವುದಕ್ಕಾಗಿಯೂ ನಿಮ್ಮ ಅಂಗಳದಲ್ಲಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಕೆಲವರಿಗೆ ಕರ್ತನ ಸಭೆ ಅಂದ್ರೆ ಹಗುರಾಗ್ಬಿಟ್ಟಿದೆ. ದೇವರ ಪ್ರೀತಿ ಅಂದ್ರೆ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ನನಗೆ ಗೊತ್ತು ಬಿಡಿ, ವಾಕ್ಯ ಎನ್ನುವ ಸ್ಥಾನಕ್ಕೆ ಈ ದಿನ ಅನುಭವಸ್ಥರಾಗಿರುವ ಕ್ರೈಸ್ತರನೇಕರು ಚಿಕ್ಕಂದಿನಿಂದಲೇ ದೇವರ ವಾಕ್ಯ ಕೇಳುವಂಥವರು, ವರ್ಷಗಳಿಂದ ಸಭೆಗೆ ಹೋಗುವಂಥವರು ಈ ದಿನ ಕರ್ತನನ್ನು ಆರಾಧಿಸುವಂತೆ ಸಭೆಗೆ ಹೋಗುವ ಹಾಗೆ ಕಾಣಿಸುವುದಿಲ್ಲ. ಏನೋ ಪರಮಾಧಿಕಾರ ಚಲಾಯಿಸುವುದಕ್ಕಾಗಿಯೋ, ಇಲ್ಲವೇ ಜನರಿಗೆ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳುವುದಕ್ಕಾಗಿಯೋ, ಇಲ್ಲವೇ ಆಚಾರ ಪದ್ಧತಿಯಂತೆ ಹೋಗ್ಬಂದ್ರಾಯ್ತು ಅಂದುಕೊಳ್ಳುವುದಕ್ಕಾಗಿಯೋ ಹೋಗ್ತಾರೆ. ನೀವು ಅಂಥವರು ಅಲ್ವಲ್ಲ. ದೇವರ ಸನ್ನಿಧಿಯನ್ನು ಪ್ರೀತಿಸುವವರನ್ನು ದೇವರು ಆಶೀರ್ವದಿಸ್ತಾರೆ. ದೇವರ ಆವರಣದಲ್ಲಿ ಸೇರುವುದು, ಆತನನ್ನು ಆರಾಧಿಸುವುದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ಪರಲೋಕದ ಆನಂದವನ್ನು ಭೂಲೋಕದಲ್ಲಿ ಅನುಭವಿಸುವಂಥದ್ದು ದೇವರ ಆಲಯದಲ್ಲಿ ಸಾಧ್ಯವಾಗುತ್ತದೆ ಎಂಬ ಸಂಗತಿ ನಿಮಗೆ ಗೊತ್ತಾ? ದೂತರೊಂದಿಗೆ ಆರಾಧಿಸಲ್ಪಡುವಂತಹ ಕರ್ತನನ್ನು ನಾವು ಆಲಯದಲ್ಲಿ ಕೂಡಿ ಬಂದು ಪರಲೋಕದ ಆರಾಧನೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳಬಹುದೆಂಬುದನ್ನು ಗುರುತಿಸುತ್ತಾ ಇದ್ದೀರಾ? ಪ್ರತಿ ಸಾರಿ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದಿಂದ ಮಾತನಾಡುತ್ತಿರುವಾಗ ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಅವಶ್ಯಕತೆಗಳ ಮೇರೆಗೆ, ನಮ್ಮ ಪರಿಸ್ಥಿತಿಗಳ ಮೇರೆಗೆ ಆತನು ತನ್ನ ಜೀವವಾಕ್ಯದಿಂದ ನಮ್ಮನ್ನು ಗದರಿಸುತ್ತಾ, ಎಚ್ಚರಿಸುತ್ತಾ, ತಿದ್ದುತ್ತಾ ನಮ್ಮನ್ನು ನಡೆಸುತ್ತಿದ್ದಾರೆಂಬ ಸಂಗತಿ ನೀವು ಗುರುತಿಸುತ್ತಾ ಇದ್ದೀರಾ? ಎಷ್ಟೋ ಸಾರಿ ದೇವರು ನಮ್ಮೊಂದಿಗೆ ಮಾತಾಡುವ ಮಾತುಗಳನ್ನು ಕೇಳಿಯೂ ಕೇಳದಂತೆ ಇರುವುದಕ್ಕಾಗಿಯೇ ಆತನ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳದಂತೆ ನಾವು ನಮ್ಮ ಹೃದಯ ಕಠಿಣಪಡಿಸಿಕೊಳ್ಳುವುದರಿಂದ ಯಾವುದೇ ವಿಧವಾದ ಕದಲುವಿಕೆ ಇಲ್ಲದವರಾಗಿ, ಸ್ಪಂದನೆ ಇಲ್ಲದವರಾಗಿ ಉಳ್ಕೊಳ್ಳುತ್ತಿದ್ದೇವೆ. ಆ ಕಾಲದಲ್ಲಿ ಇಸ್ರಾಯೇಲರ ಪರಿಸ್ಥಿತಿ ಕೂಡ ಹಾಗೆಯೇ ಇತ್ತು. ಬೇಕಾದರೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಓದುತ್ತೇನೆ ಕೇಳಿ. ಸಹೋದರರೇ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಆ ವಿಷಯದಲ್ಲಿ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಸಹೋದರರೇ, ವಿಶ್ವಾಸಿಗಳೇ, ದೇವರ ಮಕ್ಕಳೇ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂತೆ ಅಪನಂಬಿಕೆಯುಳ್ಳ ದುಷ್ಟ ಹೃದಯ ನಿಮ್ಮಲ್ಲಿ ಯಾವನಿಗಾದರೂ ಇದೆಯೋ ಏನೋ ಎಂದು ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿಕೊಳ್ಳಿರಿ. ನೋಡಿರಿ, ಜೀವಸ್ವರೂಪನಾದ ದೇವರ ಆಲಯಕ್ಕೆ ನಾವು ಹೋಗ್ತಿದ್ದೇವೆ, ಜೀವಸ್ವರೂಪನಾದ ದೇವರ ಮಾತು ಕೇಳ್ತಿದ್ದೇವೆ, ಸಜೀವವುಳ್ಳ ಕ್ರಿಸ್ತನನ್ನು ಆರಾಧಿಸ್ತಿದ್ದೇವೆ ಎಂಬುದಾಗಿ ಎಷ್ಟು ಜನರಿಗೆ ನಿಜವಾಗ್ಲೂ ನೆನಪಿದೆ? ಎಷ್ಟು ಜನ ಭಯದಿಂದ, ನಡುಗುತ್ತಾ, ಕೃತಜ್ಞತೆಯಿಂದ, ಸ್ತುತಿಯಿಂದ ಕರ್ತನನ್ನು ಆರಾಧಿಸ್ತಿದ್ದೇವೆ? ಎಷ್ಟು ಜನ ನಮ್ಮಲ್ಲಿ ಆತನ ಮಾತು ಕೇಳಿ ತಿದ್ದುಕೊಳ್ಳುವಂಥವರಾಗಿ ಆತನ ಚಿತ್ತದಲ್ಲಿ ನಡೆಯುವಂಥವರಾಗಿದ್ದೇವೆ? ಯಾವನು ನನ್ನ ಮಾತನ್ನು ಕೇಳಿ ನಡುಗುವನೋ ಅವನನ್ನು ದೃಷ್ಟಿಸುತ್ತಿದ್ದೇನೆ ಎಂದು ಕರ್ತನು ಹೇಳಿದ್ದಾರೆ. ದೇವರ ಮಾತನ್ನು ಕೇಳಿ ನಡುಗುವವನ ಮೇಲೆ ದೇವರು ತನ್ನ ದೃಷ್ಟಿಯನ್ನಿಟ್ಟು ಆಶೀರ್ವದಿಸುವುದಕ್ಕಾಗಿ, ನಡೆಸುವುದಕ್ಕಾಗಿ, ಪರಿಪೂರ್ಣನನ್ನಾಗಿ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಆಸೆ ಪಡುವವರಾಗಿದ್ದಾರೆ. ಆತನ ಮಾತುಗಳು ನಮಗೆ ಎಷ್ಟೋ ಉಜ್ಜೀವನದ ಮಾತುಗಳಾಗಿವೆ ಎಂಬ ಸಂಗತಿ ಗುರುತಿಸಬೇಕು. ಆತನ ಎಚ್ಚರಿಕೆ, ಗದರಿಕೆ, ತಿದ್ದುಪಾಟು ದೇವರ ವಾಕ್ಯದಿಂದ ನಾವು ಮೇಲಿಂದ ಮೇಲೆ ಹೊಂದಬೇಕು ಎಂಬ ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಹೊತ್ತು ನೀವು ಆತನ ಸ್ವರ ಕೇಳುವಾಗ ಆತನಿಗೆ ಕೋಪ ಹುಟ್ಟಿಸುವ ಹಾಗೆ ನಿಮ್ಮ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ. ಏನಂತೆ? ಈ ಹೊತ್ತು ನೀವು ಆತನ ಮಾತನ್ನು ಕೇಳುವುದಾದರೆ, ದೇವರು ವರ್ಷಕ್ಕೊಂದು ಸಾರಿ ಮಾತಾಡುತ್ತಾರೋ? ಹಬ್ಬಕ್ಕೊಮ್ಮೆ ಮಾತಾಡುತ್ತಾರೋ? ಇಲ್ಲ ಪ್ರಿಯರೇ, ಅನುದಿನವೂ ಮಾತಾಡ್ತಾರೆ. ಅನುಕ್ಷಣವೂ ಆತನು ತನ್ನ ಮಾತಿನಿಂದ ನಮ್ಮನ್ನು ನಡೆಸುತ್ತಾನೆ ಎಂಬ ಸಂಗತಿ ನಾವು ಗುರುತಿಸಬೇಕು.
ನೀವು ನಿರ್ಣಯ ಮಾಡಬೇಕಾದಾಗೆಲ್ಲ, ನೀವು ತೀರ್ಮಾನ ಮಾಡಬೇಕಾದಾಗೆಲ್ಲ, ನೀವು ನಿಮ್ಮ ಪ್ರಣಾಳಿಕೆ ಹಾಕಿಕೊಳ್ಳುವಾಗೆಲ್ಲ ದೇವರು ತನ್ನ ಚಿತ್ತ ಏನೆಂದು ನಿಮಗೆ ಹೇಳುತ್ತಲೇ ಇದ್ದಾರೆ. ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ನಡೆಸುತ್ತಲೇ ಇದ್ದಾರೆ. ಆದರೆ ನಾವು ಆತನ ಮಾತು ಕೇಳುತ್ತಾ ಇಲ್ಲ. ಕೇಳಿದರೂ ಸಹ ಆತನ ಮಾತು ಕೈಕೊಂಡು ನಡೆಯುತ್ತಾ ಇಲ್ಲ. ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಚಿಕ್ಕಂದಿನಿಂದಲೂ ಒಳ್ಳೆಯದ್ಯಾವುದು ಕೆಟ್ಟದೆಂದು ಹೇಳುತ್ತಲೇ ಇರ್ತಾರೆ. ಮಗನೇ, ಜಾಗ್ರತೆ, ದುಷ್ಟರ ಸಹವಾಸ ಮಾಡಬೇಡ, ಬೈಕ್ ಮೇಲೆ ಎಲ್ಲಿಗೆ ಹೋಗ್ತಿದ್ದಿ ಮಗನೇ, ವೇಗವಾಗಿ ಹೋಗಬೇಡ, ಆಕ್ಸಿಡೆಂಟ್ಗಳಾಗ್ತಿವೆ, ನೋಡು ಅನವಶ್ಯಕವಾದ ಸ್ಥಳಗಳಿಗೆ ಹೋಗಬೇಡ, ನಿನ್ನ ಕೈಗೆ ದುಡ್ಡು ಕೊಡ್ತಿದ್ದೇನೆ, ದುಡ್ಡು ಜಾಗ್ರತೆಯಿಂದ ಖರ್ಚು ಮಾಡು. ನನಗೆ ಗೊತ್ತಪ್ಪ, ನನಗೆಲ್ಲ ಗೊತ್ತು ಎಂದು ಈ ದಿನ ಮಕ್ಕಳು ಹೇಳ್ತಾರಲ್ಲವೇ, ಅಮ್ಮ ಯಾವಾಗಲೂ ಹಾಗೆ ಹೇಳ್ತಾಳೆ, ಅಪ್ಪ ಯಾವಾಗಲೂ ಹಾಗೆ ಹೇಳ್ತಾನೆ ಎನ್ನುವಂತೆ ಎಷ್ಟು ಜನ ಯವನಸ್ಥರು ತಮ್ಮ ಇಷ್ಟಾನುಸಾರವಾಗಿ ಜೀವಿಸಿ ಯಾವುದೋ ಒಂದು ಸಂಗತಿಯಲ್ಲಿ ಸಿಕ್ಕಾಕೊಂಡು ನಷ್ಟ ಹೋಗುತ್ತಿದ್ದಾರೆ, ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಪರಲೋಕದ ತಂದೆ ಕೂಡ ನಮ್ಮನ್ನು ಎಚ್ಚರಿಸುತ್ತಲೇ ಇದ್ದಾರೆ ತಮ್ಮ ವಾಕ್ಯದ ಮೂಲಕ. ಜಾಗ್ರತೆ, ನಿಮ್ಮ ಹೃದಯದ ವಿಷಯದಲ್ಲಿ ಜಾಗ್ರತೆ, ನಿಮ್ಮ ನೋಟದ ವಿಷಯದಲ್ಲಿ ಜಾಗ್ರತೆ, ನಡತೆಯ ವಿಷಯದಲ್ಲಿ ಜಾಗ್ರತೆ. ನನ್ನ ಮಾತು ಕೇಳಿರಿ, ನನ್ನ ಚಿತ್ತದಲ್ಲಿ ನಡೆಯಿರಿ, ನನ್ನ ಕವಚದಲ್ಲಿ ಇರಿ ಹೇಳಿದ್ರೂ ವಿಧೇಯರಾಗ್ತಾ ಇಲ್ಲ, ಕಿವಿಗೊಟ್ಟು ಕೇಳುತ್ತಾ ಇಲ್ಲ. ದೇವರಿಗಿಂತಲೂ ನಾನೇ ದೊಡ್ಡ ಬುದ್ಧಿವಂತ ಅಂದುಕೊಳ್ಳುವವರು ಈ ದಿನ ಹೆಚ್ಚಾಗಿದ್ದಾರಲ್ಲವೇ? ಬಹಳಷ್ಟು ಜನ ನನಗೆ ದೇವರ ವಾಕ್ಯ ಗೊತ್ತುಂಟು ಎಂದು ಹೇಳುವಂಥವರೇ ಈ ದಿನ ದೇವರ ವಾಕ್ಯವನ್ನು ಅಕ್ಷರಶಃವಾಗಿ ತೆಗೆದುಕೊಳ್ತಿದ್ದಾರೆ ಹೊರತು ಅದು ಜೀವವುಳ್ಳ ದೇವರ ಮಾತಾಗಿದೆ ಎಂದು ಭಾವಿಸಿ ಅನುಸರಿಸುತ್ತಿಲ್ಲ. ನೀವು ಕೂಡ ಹಾಗಿದ್ದೀರಾ? ಸಭೆಗೆ ಹೋಗುವಾಗ, ದೇವರ ವಾಕ್ಯ ಕೇಳ್ತಿರುವಾಗ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ ಎಂಬ ಧ್ಯಾಸವಿಲ್ಲದೆ, ಈ ಪಾಸ್ಟರ್ ಹೀಗೆ ಹೇಳಿದ್ರು, ಆ ಪಾಸ್ಟರ್ ಹಾಗೆ ಹೇಳಿದ್ರು, ಇದು ಹೇಗೆ ನಡೆಯುತ್ತೆ, ಅದು ಹೇಗೆ ನಡೆಯುತ್ತೆ ಎನ್ನುವಂತೆ ಹೃದಯವನ್ನು ಕಠಿಣಪಡಿಸಿಕೊಳ್ತಾ ಇದ್ದೀರಾ? ಈ ಹೊತ್ತು ನೀವು ಆತನ ಸ್ವರವನ್ನು ಕೇಳುವಾಗ ಆತನಿಗೆ ಕೋಪ ಹುಟ್ಟಿಸುವ ಹಾಗೆ ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಡಿರಿ ಎಂದು ಆತನು ಹೇಳಿರುವುದರಿಂದ ಪಾಪದಿಂದುಂಟಾಗುವ ಭ್ರಮೆಯಿಂದ ನಿಮ್ಮಲ್ಲಿ ಯಾವನೂ ತನ್ನ ಹೃದಯ ಕಠಿಣ ಮಾಡಿಕೊಳ್ಳಲಾರದಂತೆ ಈ ಹೊತ್ತೇ ಇನ್ನೂ ಸಮಯವಿರುವಾಗಲೇ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಯಾಕೆ ನಾವು ದೇವರ ಮಾತನ್ನು ಕೇಳುವುದಿಲ್ಲ, ಯಾಕೆ ಕೈಕೊಂಡು ನಡೆಯುವುದಿಲ್ಲ ಗೊತ್ತಾ? ಪಾಪದಿಂದುಂಟಾಗುವ ಭ್ರಮೆಯ ನಿಮಿತ್ತ. ಲೋಕದ ಮನುಷ್ಯರ ಮಾತು ಸಿಹಿಯಾಗಿರ್ತವೆ, ಅಡ್ವರ್ಟೈಸ್ಮೆಂಟ್ಗಳು ಬಹಳ ಆಕರ್ಷಣೆಯುಳ್ಳದಾಗಿರ್ತವೆ. ದೇವರ ಮಾತುಗಳು ಏನೋ ಹಳೆ ಮಾತಿನಂತೆ ಇರ್ತವೆ, ಏನೋ ಹಳೆ ಕಾಲದ ಮಾತನ್ನುವಂತೆ ಬಿಡುತ್ತಾರೆ. ಒಂದು ವಿಚಿತ್ರವಾದ ವಿಷಯ ಯಾರಾದರೂ ಹೇಳ್ತಿರುವಾಗ ಯಾವುದೋ ಊಹೆಯಿಂದ ಕೂಡಿರುವ ಕಾರ್ಯಗಳು, ಮಾನವನ ಬಲದಿಂದ ಕೂಡಿದ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ಎಂಬುವುಗಳಲ್ಲಿ ಮನುಷ್ಯರು ಮನಸ್ಸಿಡ್ತಿದ್ದಾರೆ ಹೊರತು ಮಾರ್ಪಡದಂತಹ ದೇವರ ಮಾತನ್ನು, ಖಚಿತವಾದ ಖಂಡಿತವಾದ ಮಾತನ್ನು, ನಮಗೆ ಬುದ್ಧಿ ಹೇಳಿ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ತಿದ್ದುವಂತಹ ಮಾತುಗಳಿಗೆ ಕಿವಿಗೊಡ್ತಾ ಇಲ್ಲ. ನಿತ್ಯವೂ ವಾಕ್ಯ ಕೇಳುವಂತಹ ನೀವು ನಿಮ್ಮ ಪ್ರವರ್ತನೆಯನ್ನು ತಿದ್ದುಕೊಳ್ತಾ ಇದ್ದೀರಾ? ಕೆಟ್ಟ ದಾರಿಗೆ ಹೋಗದಂತೆ ಎಚ್ಚರಗೊಳ್ಳುತ್ತಾ ಇದ್ದೀರಾ? ಹದ್ದುಗಳನ್ನು ಮೀರದಂತೆ ನಿಮ್ಮ ದೇಹವನ್ನು ಪವಿತ್ರವಾಗಿ ಕಾಪಾಡಿಕೊಳ್ತಾ ಇದ್ದೀರಾ? ಎಷ್ಟೇ ಪ್ರಸಂಗ ಕೇಳಿದ್ರೂ ಸಹ, ಎಷ್ಟೇ ದಿನಗಳಿಂದ ವಾಕ್ಯ ಕೇಳಿದ್ರೂ ಸಹ ನೀವು ನಿಮ್ಮ ಇಷ್ಟ ಬಂದಂತೆ ಮಾಡುವುದಾದರೆ ಅದರ ಅರ್ಥವೇನು? ನಿಮ್ಮ ಹೃದಯ ಕಠಿಣಪಡಿಸಿಕೊಳ್ತಾ ಇದ್ದೀರಿ ಎಂದರ್ಥ. ನಿಮ್ಮ ಮನಸಾಕ್ಷಿಯ ಪ್ರೇರಣೆಗೆ ನೀವು ಒಳಗಾಗ್ತಿಲ್ಲ ಎಂದರ್ಥ. ಈ ದಿನ ಅನೇಕರು ವಾಕ್ಯ ಸಮೃದ್ಧಿಯಾಗಿ ಕೇಳುವಂಥವರು ಅಂತಹ ಪರಿಸ್ಥಿತಿಯಲ್ಲಿಯೇ ಇದ್ದಾರೆ ಎಂಬುದನ್ನು ನಾವು ಗಮನಿಸುವಾಗ ಈ ಅಂತ್ಯ ದಿನಗಳಲ್ಲಿ ನಾವು ಬಹಳ ಜಾಗ್ರತೆಯಿಂದಿರಬೇಕು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುತ್ತದೆ. ಆ ದಿನ ಮೋಶೆಯ ಮಾತುಗಳನ್ನು ಕೇಳದೇ ಇರುವುದರಿಂದ, ದೇವರ ಸ್ವರವನ್ನು ಕೇಳಿ ದೇವರ ಅದ್ಭುತ ಕಾರ್ಯಗಳನ್ನು ನೋಡಿ ಲೆಕ್ಕಿಸಲಾರದ ಇಸ್ರಾಯೇಲ್ ಜನಾಂಗದಂತೆ ಈ ದಿನ ನಾಮಧೇಯ ಕ್ರೈಸ್ತರು ಹಾಗೆಯೇ ನಡೆದುಕೊಳ್ಳುವುದನ್ನು ನೋಡುವಾಗ ಎಷ್ಟೋ ವೇದನೆ ಉಂಟಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ಹೊತ್ತು ಎಂಬ ಸಮಯವಿರುವಾಗಲೇ ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳಿರಿ. ಈ ಹೊತ್ತು ಎಂಬ ಸಮಯವಿರುವಾಗಲೇ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಿರಿ. ದೇವರ ಆಲಯಕ್ಕೆ ಹೋಗೋದು ಒಬ್ಬರನ್ನೊಬ್ಬರು ಹೊಗಳುವುದಕ್ಕಾಗಿ ಅಲ್ಲ, ಒಬ್ಬರನ್ನೊಬ್ಬರು ತಿದ್ದುಕೊಳ್ಳುವುದಕ್ಕಾಗಿ, ಒಬ್ಬರನ್ನೊಬ್ಬರು ನೋಡಿ ದೇವರ ಕಾರ್ಯಗಳಲ್ಲಿ ಪ್ರೋತ್ಸಾಹಿಸುವುದಕ್ಕಾಗಿ ಹೋಗಬೇಕು, ಮೇಲುಗಳನ್ನು ಹೊಂದಲು ಹೋಗಬೇಕು. ಈ ಹೊತ್ತು ಎಂಬ ಸಮಯ ಇರುವಾಗಲೇ ನಿಮ್ಮ ಸಹೋದರನು ತಪ್ಪು ಮಾಡುವಾಗ ನಾನು ಕೂಡ ಅಂತಹ ತಪ್ಪು ಮಾಡುತ್ತೇನೇನೋ ಎಂದು ನಿಮ್ಮ ವಿಷಯದಲ್ಲಿ ನೋಡಿಕೊಳ್ತಾ ನಿಮ್ಮ ಸಹೋದರನಿಗೂ ಸರಿಪಡಿಸಿರಿ, ಆಧರಿಸಿ ಅವರನ್ನು ಮೇಲೆತ್ತಿರೆಂದು ವಾಕ್ಯ ಹೇಳುತ್ತೆ. ಈ ದಿನ ಸಭೆಗೆ ಹೋಗುವಂಥವರು ಒಬ್ಬರನ್ನೊಬ್ಬರು ಕುಗ್ಗಿಸಿ ಬಿಡ್ತಿದ್ದಾರೆ. ಸಭೆಯಲ್ಲಿ ಹೆಸರಿಗೆ ಮಾತ್ರ ಇರ್ತಾರೆ ಹೊರತು ಪಕ್ಕದಲ್ಲಿ ಕೂತಿರುವವರ ಹೆಸರೇನೆಂದು ಕೂಡ ಗೊತ್ತಿರಲ್ಲ. ಸುಮ್ಮನೆ ಸಭೆಗೆ ಹೋಗಿ ಬರುವಂಥವ್ರು ಎಷ್ಟೋ ಸಭೆಗಳಲ್ಲಿ ಇಂಥವ್ರು ಇರ್ತಾರಲ್ಲವೇ? ಸಹವಾಸ ಮಾಡಬೇಕು, ದೇವರ ಮಕ್ಕಳೊಂದಿಗೆ ಸೇರಿ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರ ಸನ್ನಿಧಿಗೆ ಹೋಗ್ತಿದ್ದೇವೆ.
ಈ ವಿಷಯವನ್ನು ಗುರುತಿಸಿರಿ. ಆಚಾರದಂತೆ ಸಭೆಗೆ ಹೋಗಿ ಬರುವುದರಿಂದ ಯಾವ ಪ್ರಯೋಜನವಿಲ್ಲ. ನಾಮಧೇಯ ಕ್ರೈಸ್ತರ ಸ್ಥಿತಿಯಲ್ಲಿ ನೀವು ಕೂಡ ಇರಬಾರದು. 16ನೇ ವಚನ ಓದುತ್ತಿದ್ದೇನೆ. ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತ ದೇಶದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಯಾರು ಪ್ರಿಯರೇ ದೇವರಿಗೆ ಕೋಪ ಹುಟ್ಟಿಸಿದ್ದು? ದೇವರನ್ನು ಅರಿಯದಂತಹ ಅನ್ಯಜನರೋ? ದೇವರ ಪ್ರೀತಿಯನ್ನು ಅರಿಯದಂಥವರೋ? ಅಯ್ಯೋ, ಮೋಶೆ ಮೂಲಕ ದೇವರು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರು ತನ್ನ ಅದ್ಭುತ ಶಕ್ತಿಯನ್ನು ಬಯಲ್ಪಡಿಸಿ ಬಂಧನದೊಳಗಿಂದ ಬಿಡಿಸಿ ಐಗುಪ್ತ್ಯದ ದಾಸತ್ವದೊಳಗಿಂದ ಬಿಡಿಸಿ ಹೊರತಂದಾತನು ದೇವರಲ್ಲವೋ? ಬಿಡುಗಡೆ ಹೊಂದಿದವರೇ ತಿರುಗಿ ಬಿದ್ದು ತಮ್ಮ ಹೃದಯ ಕಠಿಣಪಡಿಸಿಕೊಳ್ತಿದ್ದಾರೆ. ವರ್ಷಗಳವರೆಗೂ ಸಭೆಗೆ ಹೋಗುವಂಥವರೇ ಅಲ್ಲವೋ ಈ ದಿನ ದೇವರ ನಾಮಕ್ಕೆ ದೂಷಣೆ ತರುವಂತಹ ಜೀವಿತ ಜೀವಿಸ್ತಿರೋದು? ಎಷ್ಟೇ ವಾಕ್ಯ ಕೇಳಿದರೂ ಸಹ ಬಂಡೆಯ ಮೇಲೆ ನೀರು ಹೊಯ್ದಂತೆ ಎಂದು ಕೆಲವರು ಹೇಳ್ತಾರಲ್ಲವೇ? ಎಷ್ಟೇ ವಾಕ್ಯ ಕೇಳಿದರೂ ಯಾವ ಕದಲುವಿಕೆ ಇರಲ್ಲ, ಯಾವುದೇ ವಿಧವಾದ ಬದಲಾವಣೆಯನ್ನು ತಂದುಕೊಳ್ಳಲಾರದೆ ಕಠಿಣ ಹೃದಯದೊಂದಿಗೆ, ಕಲ್ಲಿನ ಹೃದಯದೊಂದಿಗೆ ಜೀವಿಸುತ್ತಾರೆ. ಪರಿಶುದ್ಧರಾಗಿರಬೇಕೆಂಬ ಮಾತನ್ನು ಮರೆತು ಮತ್ತೆ ಕುಡುಕರಾಗಿ, ಹೊಟ್ಟೆಬಾಕರಾಗಿ, ತಿರುಗುವವರಾಗಿ ಯೇಸು ನಾಮ ಹೇಳಿಕೊಳ್ಳುವಂಥವರೇ ಈ ದಿನ ಇರುವಂಥದ್ದನ್ನು ಗಮನಿಸುತ್ತಾ ಇಲ್ಲವೋ? ಎಷ್ಟೋ ಒಳ್ಳೆ ಹೆಸರಿಟ್ಕೊಳ್ತಾರೆ ಅಬ್ರಹಾಮನೆಂದು. ಆದರೆ ಅಬ್ರಹಾಮನಂಥ ನಂಬಿಕೆಯಲ್ಲಿದೆ? ಯೋಸೇಫನಂತಹ ಪರಿಶುದ್ಧತೆಯಲ್ಲಿದೆ? ಮೋಶೆಯಂತಹ ಸಾತ್ವಿಕತ್ವ ಎಲ್ಲಿದೆ? ಪೌಲನಂತಹ ಆತ್ಮಗಳ ಭಾರ ಎಲ್ಲಿದೆ? ಕ್ರಿಸ್ತನಂತಿರಬೇಕೆಂಬ ಆಸೆ ಎಲ್ಲಿದೆ? ಕ್ರೈಸ್ತರೆಂದು ಹೇಳಿಕೊಳ್ಳುವಂತಹ ಪ್ರತಿಯೊಬ್ಬರಿಗೆ ವಾಕ್ಯಾನುಸಾರವಾದ ಆಸೆಗಳಿರಬೇಕು. ಯೇಸು ಕ್ರಿಸ್ತನ ಹಾಗೆ ಇರಬೇಕೆಂಬ ಆಸೆ ಹುಟ್ಟಬೇಕು. ಯಾವುದೇ ಕಾಲ ಸಮಯದಲ್ಲಿ, ಈ ಕರ್ತನ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಸ್ಥಿತಿ ಯಾವ ರೀತಿಯಾಗಿದೆ? ನೀವು ಎಂಥವರಾಗಿದ್ದೀರಿ? ದೇವರಿಗೆ ಎಷ್ಟು ವಿಧೇಯರಾಗಿ ಆತನ ವಾಕ್ಯಾನುಸಾರವಾಗಿ ಹೇಗೆ ಜೀವಿಸುತ್ತಾ ಇದ್ದೀರೆಂದು ಪರಿಶೀಲಿಸಿಕೊಳ್ಳಬೇಕು. ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಐಗುಪ್ತ ದೇಶದಿಂದ ಹೊರಟು ಬಂದವರೇ ಅಲ್ಲವೋ? ಆತನು ಯಾರ ಮೇಲೆ ಬಹಳವಾಗಿ ಕೋಪಗೊಂಡನು? ಪಾಪ ಮಾಡಿದವರ ಮೇಲೆಯೇ ಅಲ್ಲವೋ? ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾರೆ ಎಂದು ಹೇಳ್ತೇವೆ ಹೊರತು ನಾನು ಪಾಪ ಮಾಡಿ ದೇವರಿಗೆ ಕೋಪ ಹುಟ್ಟಿಸಿದ್ದೇನೆ ಎನ್ನುವಂತಹ ಪಶ್ಚಾತ್ತಾಪ ಮಾತ್ರ ಯಾರಿಗೂ ಇಲ್ವಲ್ಲ. ಮಾಡಬೇಕಾದ ಪಾಪವನ್ನೆಲ್ಲ ಮಾಡಿ ದೇವರೇ ನನಗೆ ಶಿಕ್ಷೆ ಕಳಿಸಿದ್ದಾರೆ ಎಂದು ಹೇಳ್ತಾರೆ ಹೊರತು ದೇವರೇ ನನ್ನನ್ನು ಕ್ಷಮಿಸಿರಿ, ನನ್ನ ಪಾಪದ ನಿಮಿತ್ತ ಈ ವೇದನೆಯಲ್ಲಿದ್ದೇನೆ ಎಂದು ಪಶ್ಚಾತ್ತಾಪ ಪಡೋದಿಲ್ವಲ್ಲ. ದಯವಿಟ್ಟು ನಿಮ್ಮ ಮನಸ್ಸು ಮಾರ್ಪಡಿಸಿಕೊಳ್ಳಿ. ದೇವರನ್ನು ನಿಂದಿಸಬೇಡಿರಿ, ಆತನು ಮೇಲೆ ಹೊರತು ಕೇಡು ಮಾಡೋದಿಲ್ಲ. ನೀವು ಕ್ರಿಸ್ತನ ನಾಮ ಧರಿಸಿದ ನಂತರ ಆಶೀರ್ವದಿಸಲ್ಪಡದೇ ಇರುವುದಾದರೆ ನೀವು ಆತನ ಮಾತಿನ ಪ್ರಕಾರ ನಡೆಯುತ್ತಾ ಇಲ್ಲವೇನೋ? ನೀವು ಯೇಸುವಿಗೆ ಮಗುವಾಗಿ ಆತನ ಸಭೆಗೆ ಹೋಗ್ತಾ ಇದ್ದಾಗಿಯೂ ನಿಮ್ಮ ಬಾಧೆಗಳು, ಶ್ರಮೆಗಳು ತೀರುತ್ತಾ ಇಲ್ಲ ಎನ್ನುವುದಾದರೆ ಅದು ದೇವರು ಕಳಿಸಿದ್ದಲ್ಲ. ನಿಮ್ಮ ಅವಿಧೇಯತೆಯಿಂದ, ನಿಮ್ಮ ಅಜ್ಞಾನದಿಂದ, ಅಪನಂಬಿಕೆಯಿಂದ ನೀವೇ ತಂದುಕೊಂಡಿದ್ದೀರೆಂದು ಗುರುತಿಸಬೇಕಾಗಿದೆ. ಕರ್ತನ ದಿನದಲ್ಲಿ ಕರ್ತನ ಸನ್ನಿಧಿಗೆ ಹೋಗುವಾಗ ಈ ರೀತಿಯಾಗಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳಬೇಕು. ಹಾಗೆ ಪರಿಶೋಧಿಸಿಕೊಂಡು ನಾವು ಪಶ್ಚಾತ್ತಾಪ ಪಡಬೇಕು. ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ದೇವರ ಸಭೆಗೆ ಹೋಗಬೇಕು. ಹೇಗೆ ಹೋಗ್ತೇವೋ ಹಾಗೆ ತಿರುಗಿ ಬರೋದು. ಎಷ್ಟೇ ಪ್ರಸಂಗಗಳನ್ನು ಕೇಳಿದ್ರು, ಎಷ್ಟೇ ಸಂದೇಶಗಳನ್ನು ಕೇಳಿದ್ರು, ಎಷ್ಟೇ ಒಳ್ಳೆ ಹಾಡುಗಳನ್ನು ಹಾಡಿದ್ರು, ಅವುಗಳ ಭಾವವನ್ನು, ಅವುಗಳ ಅರ್ಥವನ್ನು ಹೃದಯಕ್ಕೆ ಅನ್ವಯಿಸಿಕೊಳ್ಳಲಾರದ ಭಕ್ತಿ ಕ್ರೈಸ್ತಿಯ ಭಕ್ತಿಯೇ ಅಲ್ಲ. ಯೇಸು ಕ್ರಿಸ್ತನು ನಮಗೆ ಕಲಿಸಿರೋದು ಜೀವಿಸುವಂತಹ ವಿಧಾನ, ದ ಲೈಫ್ ಸ್ಟೈಲ್. ನಮ್ಮ ಜೀವಿತ ವಿಧಾನ ಮಾರ್ಪಡಬೇಕು. ನಮ್ಮ ಮಾತುಗಳು, ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಒಂದು ಆಟಿಟ್ಯೂಡ್ ಮಾರ್ಪಡಬೇಕು. ನಮ್ಮ ಪ್ರತಿಸ್ಪಂದನೆಗಳು ಮಾರ್ಪಡಬೇಕು. ಅವಾಗಲೇ ಇತರರು ನಿಮ್ಮಲ್ಲಿ ಕ್ರಿಸ್ತನನ್ನು ನೋಡ್ತಾರೆ. ಅದೇ ಕ್ರಿಸ್ತನು ನಮಗೆ ಕೊಟ್ಟಿರುವ ಸಂದೇಶದ ಸಾರಾಂಶ ಆಗಿದೆ. ಎಲ್ಲರೂ ಶತ್ರುಗಳನ್ನು ದ್ವೇಷಿಸ್ತಾರೆ, ಆದರೆ ನೀವು ಶತ್ರುಗಳನ್ನು ಪ್ರೀತಿಸಿರಿ. ಎಲ್ಲವೂ ಇದ್ದವರನ್ನು ಹೊಗಳುತ್ತಾರೆ. ಐಶ್ವರ್ಯವಂತರನ್ನು ಹೊಗಳಿ ಧನವಂತರಿಂದ ಏನಾದರೂ ಹೊಂದಬೇಕೆಂದು ಆಶಿಸುತ್ತಾರೆ. ಆದರೆ ನೀವು ಬಡವರ ಬಳಿಗೆ ಹೋಗಿರಿ. ಇತರರು ನಗುವವರೊಂದಿಗಿರಲು ಇಷ್ಟಪಡ್ತಾರೆ, ಆದರೆ ನೀವು ಅಳುವವರ ಬಳಿಗೆ ಹೋಗಿರಿ. ಅಳುವಂಥವರನ್ನು ನೋಡಿ ಗೇಲಿ ಮಾಡ್ತಾರೆ, ಆದರೆ ನೀವು ಅಳುವಂಥವರೊಂದಿಗೆ ಅಳೆಯಿರಿ. ಇದು ಪ್ರಿಯರೇ ಯೇಸು ಕಲಿಸಿರೋದು. ಎಲ್ಲರೂ ಹೋಗುವ ಮಾರ್ಗದಲ್ಲಿ ಹೋಗದಂತೆ ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ಪ್ರತಿ ಸಾರಿ ಆತನು ನಮ್ಮೊಂದಿಗೆ ಮಾತಾಡುತ್ತಿರುವಾಗ ನಾವು ನಮ್ಮ ಜೀವಿತ, ನಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ಆತನಿಗೆ ಸಾಕ್ಷಿಗಳಾಗಿ ಬದುಕಬೇಕೆಂದು ಭಾನುವಾರ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಿಯಲ್ಲಿ ವಿಶ್ವಾಸಿಗಳೆಲ್ಲರೂ ಸೇರಿ ಆತನಿಂದ ಪಾಠಗಳನ್ನು ಕಲಿತುಕೊಳ್ಳುವುದಕ್ಕಾಗಿ, ಆತನ ಮನಸ್ಸನ್ನು ಅರಿತುಕೊಳ್ಳುವುದಕ್ಕಾಗಿ, ಆತನನ್ನು ಮಹಿಮೆಪಡಿಸಿ ಆರಾಧಿಸುವುದಕ್ಕಾಗಿ ದೇವರು ನಮಗೆ ಕರ್ತನ ದಿನವನ್ನು ಕೊಟ್ಟಿದ್ದಾರೆ. ಸಭೆಗೆ ಹೋಗಿರಿ, ದೇವರನ್ನು ಆರಾಧಿಸಿರಿ, ವೈಯಕ್ತಿಕವಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಿರಿ, ಆತನ ಮೃದುವಾದ ಸ್ವರಕ್ಕೆ ವಿಧಿಯರಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ವರ್ಷಗಳಿಂದ ನಿಮ್ಮ ವಾಕ್ಯ ಕೇಳುತ್ತಾ ಧ್ಯಾನಿಸುತ್ತಾ ಸಭೆಗೆ ಹೋಗಿ ಬರುತ್ತಾ ಯಾವುದೇ ರೀತಿಯಾಗಿ ಮಾರ್ಪಡದೇ ಇರುವಂತಹ ಕ್ರೈಸ್ತರನ್ನು ಈ ದಿನ ನೀವು ನೋಡಿರಿ ದೇವರೇ. ಅಂಥವ್ರೇನಾದರೂ ನಮ್ಮ ಮನೆಯಲ್ಲಿರುವುದಾದ್ರೆ, ಇಲ್ಲವೇ ನಾವೇ ಆ ಸ್ಥಿತಿಯಲ್ಲಿರೋದಾದ್ರೆ, ಈ ಸಮಯದಲ್ಲಿ ನಿಮ್ಮ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಯಮಾಡಿ ಈ ಲೋಕಕ್ಕೆ ಕ್ರಿಸ್ತನೇ ರಕ್ಷಕನೆಂದು ಬಯಲ್ಪಡಿಸುವ ಹಾಗೆ ನಮ್ಮ ಜೀವಿತದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಇತರರು ನೋಡುವ ಹಾಗೆ, ನಮ್ಮ ನಡತೆಯಲ್ಲಿ ಇತರರು ಮಾರ್ಪಡುವಿಕೆ ನೋಡುವ ಹಾಗೆ, ನಿಮ್ಮ ಮಾತು ಕೇಳಿ ನಡುಗುವವರಾಗಿರುವಂತೆ, ನಿಮ್ಮ ಚಿತ್ತಾನುಸಾರವಾಗಿ ಬದುಕುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿರಿ. ಇದುವರೆಗೂ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ತನ ಪ್ರೀತಿ ಕೃಪೆ ಅನೇಕರು ತಿಳಿದುಕೊಳ್ಳುವಂತೆ ಇತರರಿಗೂ ಕೂಡ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.